ಉಡುಪಿಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಇವತ್ತು ಭಾರಿ ಹೈಡ್ರಾಮಕ್ಕೂ ಕೂಡ ಈ ಎಲ್ಲ ಇಶ್ಯೂ ಕಾರಣ ಆಯಿತು. ಸಾಲದ ವಿಚಾರದಲ್ಲಿ ನೂರಾರು ಸಾರ್ವಜನಿಕರಿಗೆ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬ್ಯಾಂಕ್ನ ಆಡಳಿತ ಮಂಡಳಿ ಹಾಗೂ ಮೋಸಕ್ಕೆ ಒಳಗಾದವರಿಂದ ಆಣೆ ಪ್ರಮಾಣದ ವಿಚಾರ ಜೋರಾಗಿದೆ. ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಯಿತು. ಮಾಜಿ ಶಾಸಕ ರಘುಪತಿ ಭಟ್ ಮಧ್ಯಸ್ಥಿಕೆಯಲ್ಲಿ ಆಣೆಗೆ ಮುಂದಾಗಿದ್ರು. ಆದರೆ ಆಣೆಯ ಬದಲು ವಿಶೇಷ ಪ್ರಾರ್ಥನೆ ಹಾಗೂ ಪೂಜೆ ಸಲ್ಲಿಕೆಗೆ ಮಾತ್ರ ಸೀಮಿತ ಆಗಿದೆ ವಿಚಾರ. ನಾವು ಬ್ಯಾಂಕ್ ಹೇಳೋಷ್ಟು ಹಣವನ್ನು ಪಡೆದಿಲ್ಲ ಅಂತ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆಧಾರರಹಿತ ಆರೋಪದಿಂದ ಬ್ಯಾಂಕಿನ ಘನತೆಗೆ ಧಕ್ಕೆ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಬ್ಯಾಂಕಲ್ಲಿ ಅವರು ತೋರಿಸ್ತಾ ಇರುವಂತಹ ಲೆಕ್ಕದ ಹಣವನ್ನು ನಾವು ಪಡೆದಿಲ್ಲ ಅಂತ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಅಧ್ಯಕ್ಷರಾಗಿರುವಂತಹ ಬ್ಯಾಂಕ್ ಬಗ್ಗೆ ಕೇಳಿಬಂದಿರುವಂತಹ ಬಹುದೊಡ್ಡ ಆರೋಪ. ಇದೇ ವಿಚಾರಕ್ಕೆ ಮೊನ್ನೆ ನಾವು ನೋಡಿದ್ವಿ, BK ಹರಿಪ್ರಸಾದ್ ಅವರು ಕೂಡ ಇಶ್ಯೂವನ್ನು ರೇಸ್ ಮಾಡಿ ಇದು ತನಿಖೆಗೆ ಒಳಪಡಬೇಕು ಅಂತ ಹೇಳ್ತಾ ಇದ್ರು. ಈ ಬೆನ್ನಲ್ಲೇ ಬಿಜೆಪಿಯ ನಾಯಕರ ಕಿತ್ತಾಟ ಕೂಡ ಬೀದಿಗೆ ಬಂದಿತ್ತು. ಬ್ಯಾಂಕಿನ ಪ್ರತಿಷ್ಠಿತ ಕರಾವಳಿನ ಒಂದು ಪ್ರತಿಷ್ಠಿತ ಸಹಕಾರಿ ಬ್ಯಾಂಕು. ಅಂತಹ ಬ್ಯಾಂಕಿನ ಮಲ್ಪೆ ಶಾಖೆಯಲ್ಲಿ ಕೋಟಿ ಅವ್ಯವಹಾರ ಆಗಿದೆ ಅನ್ನುವ ಸುಳ್ಳು ಸುದ್ದಿಯನ್ನು, ಯಾವುದೇ ಒಂದು ದಾಖಲೆ ಪತ್ರ ಇಲ್ಲದೆ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಬ್ಯಾಂಕಿನ ಹೆಸರಿಗೆ ಅಥವಾ ಬ್ಯಾಂಕಿನ ಸಿಬ್ಬಂದಿಗಳು, ನೂರಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ಎಲ್ಲ ಸಿಬ್ಬಂದಿಗಳ ಸಂಸಾರ ಬೀದಿ ಪಾಲಾಗ್ತದೆ. ಅಲ್ಲದೆ ಸಾವಿರಾರು ಕೋಟಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಅಂತಹ ಗ್ರಾಹಕರಿಗೆ ಒಂದು ಸಣ್ಣ ಹೇಳಿಕೆ, ಈ ತಪ್ಪು ಮಾಹಿತಿಯಿಂದಾಗಿ ಗ್ರಾಹಕರ ಮನದಲ್ಲಿ ಬೇರೆಯೇ ಅಭಿಪ್ರಾಯ ಮೂಡ್ತದೆ. ಅಂತಹ ಬ್ಯಾಂಕನ್ನು ಒಂದು ಸಮಸ್ಯೆಗೆ ಈಡು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ನ ಪ್ರಧಾನ ವ್ಯವಸ್ಥಾಪಕರು ನನಗೆ ಪತ್ರ ಬರೆದು ಆಣೆ ಪ್ರಮಾಣಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಿದರು. ಆ ಪ್ರಕಾರ ನಾನು ಸವಿವರವಾದ ಪತ್ರವನ್ನು ಅವರಿಗೆ ಬರೆದಿದ್ದೆ. ಯಾರು ಹಣ ತೆಗೆದುಕೊಂಡಿದ್ದಾರೆ ಅವರು ಆಣೆ ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದಾರೆ. ಅವರು ಕೊಟ್ಟಂಥ ಏನು ತನಿಖಾ ವರದಿ, ಯಾವುದು ನೋಟಿಸ್, ಅದು ನನಗೆ ಅವರು ಕೊಟ್ಟದ್ದು. ಅದರದ ಬಗ್ಗೆ ನಾನು ಪ್ರಮಾಣ ಮಾಡುವಂಥದ್ದು ಪ್ರಶ್ನೆ ಇಲ್ಲ, ಅದಕ್ಕೆ ತನಿಖೆ ಆಗಬೇಕು. ತನಿಖೆ ಆದರೆ ಎಲ್ಲ ಹೊರಗೆ ಬರ್ತದೆ ಅಂತ ಹೇಳಿದ್ದೆ. ನಮ್ಮ ಪೇಜಾವರ್ ಶ್ರೀಪಾದರು, ವಿಶ್ವಪ್ರಸನ್ನ ತೀರ್ಥರು ಮತ್ತು ಪಲಿಮಾರು ವಿದ್ಯಾತೀರ್ಥ ಶ್ರೀಪಾದರು ನನಗೆ ಫೋನ್ ಮಾಡಿದರು. ನಾನು ಅವರಿಗೆ ಇವರೆಲ್ಲ ಸ್ಟೇಟ್ಮೆಂಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ದೀಪಕ್ ಜೈನ್. 2023ರ ಚುನಾವಣೆ ಆದಾಗ್ಲಿಂದ ಕೂಡ ರಘುಪತಿ ಭಟ್ ಹಾಗೂ ಯಶ್ಪಾಲ್ ಸುವರ್ಣ ನಡುವೆ ಸಂಘರ್ಷ ಹಾಗೂ ಕೋಲ್ಡ್ ವಾರ್ ಇದ್ದೇ ಇದೆ ಅನ್ನೋದು ನಾವು ಆಗಾಗ ಕೆಲ ಇನ್ಸಿಡೆಂಟ್ಗಳ ಮೂಲಕ ನೋಡ್ತಾ ಇದ್ವಿ. ಈಗ ಅದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಬೆಂಕಿ ಇಲ್ಲದೆ ಇಲ್ಲಿ ಹೊಗೆ ಅಂತೂ ಆಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರು ತಪ್ಪಿತಸ್ಥರು? ಒಂದು ವೇಳೆ ರಘುಪತಿ ಭಟ್ ಅವರೇ ಇಲ್ಲಿ ಪ್ರಚೋದನೆ ಕೊಟ್ಟು ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ರೆ ಅವ್ರ ವಿರುದ್ಧನೇ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ಬೋದು. ಅಥವಾ ಇಲ್ಲೇನೋ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದ ಗಮನಕ್ಕೆ ತಂದು ತನಿಖೆಯನ್ನು ನಡೆಸಿ ಅಂತ ಹೇಳಿ ಶಿಫಾರಸು ಪತ್ರವನ್ನು ಕೂಡ ಕೊಡಬಹುದು. ಯಾವುದಾಗಿದೆ, ಯಾರು ಸರಿ ಇದ್ದಾರೆ, ಯಾರ್ದು ತಪ್ಪು ಇಲ್ಲಿ? ಮಮತಾ, ಇದು ಕೊರೋನಾ ಕಾಲದಲ್ಲಿ ಆಗಿರುವಂತಹ ಘಟನೆ. ಅಂದ್ರೆ ಜನ ಮನೆಯಿಂದ ಹೊರಗೆ ಬಂದಿರಲಿಲ್ಲ, ಜನಗಳಿಗೆ ಕೈಗೆ ಹಣ ಸಿಗ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಮನೆಗಳನ್ನ ಸಂಪರ್ಕ ಮಾಡಿದಂತಹ ಮಧ್ಯವರ್ತಿಗಳು ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಿಂದ ನೂರಾರು ಕೋಟಿಯಷ್ಟು ಸಾಲವನ್ನು ಕೊಡಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಈಗ ಚರ್ಚೆಯಲ್ಲಿರುವಂಥದ್ದು ಸುಮಾರು 28 ಕೋಟಿ ರೂಪಾಯಿ ಬ್ಯಾಂಕಿಗೆ ನಷ್ಟ ಆಗಿದೆ ಅನ್ನುವಂತಹ ಮಾಹಿತಿ. ಇಲ್ಲಿ 2 ಲಕ್ಷಕ್ಕೆ ಅಪ್ಲೈ ಮಾಡಿ 20,000 ಗ್ರಾಹಕರಿಗೆ ಕೊಟ್ಟಿದ್ದಾರೆ ಮತ್ತು 1,80,000 ಮಧ್ಯವರ್ತಿಗಳು ನುಂಗಿ ಹಾಕಿದ್ದಾರೆ ಅನ್ನುವಂಥ ಚರ್ಚೆಗಳು ಬಹಳ ಸಮಯದಿಂದ ಆಗ್ತಾ ಇತ್ತು. ಆದರೆ ಕಳೆದ 10 ದಿವಸಗಳಿಂದ ಇದು ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಮಾತಿನ ಸಮರಕ್ಕೆ ಕಾರಣ ಆಗಿರುವಂಥದ್ದು. ಅದು ಮುಂದುವರೆದು ಇವತ್ತು ದೇವಸ್ಥಾನದ ಅಂಗಳಕ್ಕೆ ಹೋಗಿತ್ತು. ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದ ಮುಂಭಾಗದಲ್ಲಿ ಆಣೆ ಪ್ರಮಾಣ ಮಾಡುವಂಥದ್ದು, ನಾವು ಮೋಸ ಮಾಡಿದ್ದೇವೆ, ಮಾಡಿಲ್ಲ, ನಾವು ದುಡ್ಡು ತೆಗೆದುಕೊಂಡಿಲ್ಲ, ಈ ವಿಚಾರವಾಗಿ ಅದು ಮುಂದುವರೆದಿತ್ತು. ಆದರೆ ಸ್ವಾಮೀಜಿಗಳು ಮತ್ತು ಮೊಗವೀರ ಸಮುದಾಯದ ಮುಖಂಡರುಗಳು ಮಧ್ಯಪ್ರವೇಶ ಮಾಡಿದ ನಂತರ ಅದನ್ನ ಪ್ರಾರ್ಥನೆಗೆ, ಪೂಜೆಗೆ ಮತ್ತೊಂದು ಮಂಗಳಾರತಿಗೆ ಸೀಮಿತಗೊಳಿಸಲಾಯಿತು ಮತ್ತು ಚರ್ಚೆಗಳನ್ನು ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ನ್ಯಾಯ ಪಂಚಾಯಿತಿಯನ್ನು ಮಾಡೋದು ಅಂತೇಳಿ ಒಂದು ಹಂತದ ತೀರ್ಮಾನ. ಅದಕ್ಕಿಂತ ಮುಂದುವರೆದು ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ. ಯಾಕಂದ್ರೆ ಬ್ಯಾಂಕ್ನಿಂದ 28 ಕೋಟಿ ರೂಪಾಯಿಯಷ್ಟು ಹಣ ರಿಲೀಸ್ ಆಗಿದೆ, ಅದು ಗ್ರಾಹಕರಿಗೆ ತಲುಪಿದೆ ಅನ್ನೋದಕ್ಕೆ ದಾಖಲೆಗಳಿವೆ. ಹಾಗಾಗಿ ನಾವು ಕಾನೂನು ಸಮರವನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳಿರುವಂಥದ್ದು. ಆದರೆ ಇವತ್ತಿನ ಈ ಮಾತಿನ ಎಲ್ಲ ಅಥವಾ ಬೆಳವಣಿಗೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಇದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಆದರೆ ಶಾಸಕ ರಘುಪತಿ ಭಟ್ ಹೇಳುವಂಥದ್ದು, ನಾನು ಯಾರು ನನ್ನ ಬಳಿಗೆ ಅನ್ಯಾಯ ಆಗಿದೆ ಅಂತ ಬಂದಿದ್ದಾರೆ ಅವರಿಗೆ ನಾನು ನ್ಯಾಯ ಒದಗಿಸುವಂತಹ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಮತಾ, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.